ಜ್ಞಾನವೆಲ್ಲ ಅಜ್ಞಾನವಯ್ಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತು ಒಂದು ಬಾಲ್ಕಿಯ ಈ ಬೀದರ್ ಜಿಲ್ಲೆಯಲ್ಲೇ ಒಂದು ಅವಿಸ್ಮರಣೀಯವಾದಂತ ಒಂದು ಅದ್ಭುತವಾದಂತ ಘಟನೆ ಅಂತಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಸಮಾರಂಭ ಏನಿದೆಯಲ್ಲ, ಇದು ಸುಮಾರು 106 ವರ್ಷಗಳ ಕಾಲ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನೆನಪಿಡುವಂತ ಒಂದು ಸಮಾರಂಭ. ಇದು ಕೇವಲ ವೈಭವದ ಸಮಾರಂಭ ಅಲ್ಲ, ಆಡಂಬರದ ಸಮಾರಂಭವಲ್ಲ, ಅರ್ಥಪೂರ್ಣವಾದಂತ ಸಮಾರಂಭ. ಪರಮ ಪೂಜ್ಯರು ಅನುಭಾವಿಗಳು ಮಾತೃ ಹೃದಯಗಳಾದಂತ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತ ಮಹೋತ್ಸವ ನೆಪ ಅಷ್ಟೇ, ಒಂದು ನೆಪ ಬೇಕು. ಅದರ ಮೂಲಕವಾಗಿ ನಾಡಿನ ಸಮಸ್ತ ಶಿಕ್ಷಣ ತಜ್ಞರನ್ನ, ಸಾಹಿತಿಗಳನ್ನ, ಸಂಗೀತಗಾರನ್ನ, ಕಲಾವಿದರನ್ನ, ರೈತರನ್ನ, ಸೈನಿಕರನ್ನ, ಸಾಧಕರನ್ನ ಎಲ್ಲರನ್ನೂ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತ ಅದ್ಭುತವಾದಂತ ಸೇವೆ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದು ಅಪ್ಪುಗಳವರ ಒಂದು ಹೆಸರಿನ ಒಂದು ನೆಪ ಮಾಡಿಕೊಂಡು ಇವತ್ತು ನಾಡಿನ ಸಮಸ್ತ ಸಾಧಕರ ಸನ್ಮಾನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇರೋದು ಎಲ್ಲ ಮಠಾಧಿಪತಿಗಳ ಒಂದು ಮಾರ್ಗದರ್ಶನ ಅಂತ ನನಗನ್ನಿಸ್ತದೆ. ಅದರ ಜೊತೆಗೆ ಇವತ್ತು ಈ ಸಮಾಜದಲ್ಲಿ ಏನದಾರ ಅಂತಂದ್ರೆ ಕಳ್ಳತನ ಮಾಡಿ ಉಣ್ಣವರದಾರೆ, ಜನ ಕಳ್ಳತನ ಮಾಡಿ ಉಣ್ಣವರದಾರೆ. ಕೆಲವು ಜನ ಹೊಡೆದು ಉಣ್ಣವರದಾರೆ, ಹೊಡೆದು ಕಸ್ಕೊಂಡು ತಿನ್ನೋರದಾರೆ, ಕಳ್ಳತನ ಮಾಡಿ ತಿನ್ನೋರದಾರೆ, ಕಸ್ಕೊಂಡು ತಿನ್ನೋರದಾರೆ. ದುಡ್ಕೊಂಡು ತಿನ್ನೋರ ಸಂಖ್ಯೆ ಬಹಳ ಕಡಿಮೆ ಐತಿ. ಆದ್ರೆ ಏನು ಕಳ್ಳತನ ಮಾಡಿಕೊಂಡೇನು ಊಟ ಮಾಡ್ತಾರಲ್ಲ, ಅವ್ರು ಬಹಳ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ. ಮತ್ತ ಕಸ್ಕೊಂಡುಣ್ಣವರು ಕೂಡ ಬಹಳ ಕಣ್ಣಿಗೆ ಕಾಣ್ತಿರ್ತಾರೆ. ಆದ್ರೆ ದುಡ್ಕೊಂಡುಣ್ಣವ್ರು ಏನೈತಲ್ಲ, ಅವ್ರೆಲ್ಲರೊಳಗೂ ಒಂದಾಗ 10ರೊಳಗೆ 11 ಆಗಿರುವಂಗೆ ಇರ್ತಾರೆ ಅವರೆಲ್ಲ. ಹೀಗ ಯಾವತ್ತೂ ಇದು 16,000 ವರ್ಷಗಳ ಇತಿಹಾಸ ಇದೆ ಈ ಸಮಾಜದಲ್ಲಿ. ಯಾವಾಗಲೂ ಕೂಡ 16,000 ವರ್ಷಗಳ ಇತಿಹಾಸ ಐತೆ. ಅದರಲ್ಲಿ ದುಡ್ಕೊಂಡ್ರನ್ನವ್ರು ಏನಂತ ಕರೀತೇವೆ ನಾವೆಲ್ಲ, ಸ್ವತಃ ಪರಿಶ್ರಮ ವಹಿಸಿ ಬೆವರು ಸುರಿಸಿ ಕಷ್ಟಪಟ್ಟು, ಅಂದ್ರೆ ಜೀವನದಲ್ಲಿ ಕಷ್ಟಪಡೋದು, ಕಷ್ಟಪಟ್ಟು ಏನು ಊಟ ಮಾಡ್ತೇವಿ, ದುಡಿದು ಊಟ ಮಾಡ್ತೇವಿ. ಅವರಲ್ಲಿ ದೇವರನ್ನು ತಿಳ್ಕೊಂಡು ಸಾರಿದವರು ಈ ಜಗತ್ತಿನಲ್ಲಿ ಬಸವಣ್ಣವರೊಬ್ಬರೇ. ಅವರನ್ನೇ ದೇವರು. ಶ್ರಮ ವಹಿಸಿ ದುಡಿತಕ್ಕಂಥ ವ್ಯಕ್ತಿಯನ್ನೇ ದೇವರನ್ನು ತಿಳ್ಕೊಂಡು ಹೇಳಿ ಈ ಜಗತ್ತಿನಲ್ಲಿ ಸಾರಿದವರು ಅಂತಂದ್ರೆ ಬಸವಣ್ಣವರು. ಇವತ್ತು ಬಹಳ ಪುಣ್ಯ ಮಾಡ್ಯಾನ ಅಂತಂದ್ರೆ ಯಾರಿಗಂತಾರೆ? ಭಾರಿ ಪುಣ್ಯ ಮಾಡ್ಯಾನ ಮನುಷ್ಯ ಅಂತ ಯಾರಿಗೆ ಅಂತ ಹೇಳ್ತಾರೆ? ಅವ್ರ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತು ಇರ್ತೈತಿ, ಅವ್ರ ಮನೆಯಲ್ಲಿ ಆಳು ಕಾಳು ಇರ್ತವೆ, ಕೈಗೊಂದು ಆಳು ಕಾಲಿಗೊಂದು ಆಳು ಇರ್ತವೆ, ಎತ್ತು ಕುಂದ್ರೆ ಕೈ ಹಿಡಿಯಕ್ಕೆ ಆಳು ಇರ್ತವೆ. ಇಷ್ಟೆಲ್ಲ ಇದ್ದಾಗ ಏನಂತಾರೆ ಜನ ಅಂದ್ರೆ, ಏನ್ ಪುಣ್ಯವಂತರದಾರಪ್ಪ ಅಂತಾರೆ, ಭಾರಿ ಪುಣ್ಯವಂತರದ ಅಂತಾರೆ. ಯಾಕಂದ್ರೆ ಏನು ಕೆಲಸ ಮಾಡಂಗೆ ಇಲ್ಲ. ನೀವು ನಿಮ್ಮ ಮಗಳು ಏನಾದ್ರು ಇಂತ ದೊಡ್ಡ ಮನೆಗೆ ಕೊಟ್ಟಿರ್ತಾರೆ, ಒಟ್ಟೆ ಕೆಲಸ ಮಾಡಂಗಿಲ್ಲ, ಎಲ್ಲ ಆಳ ಮಾಡ್ತಾವ ನೋಡ್ರಿ, ಎಲ್ಲ ಮಿಷನ್ ಮಾಡ್ತಾರೆ, ಏನೋ ಕೆಲಸ ಇಲ್ಲ ನೋಡ್ರಿ, ಹೊಟ್ಟಿ ಸಹಿತ ಆಳ ಬರೀತಾವ ನೋಡ್ರಿ ಅಂತ ಹೇಳ್ರಿ. ಏನು ಪುಣ್ಯ ಮಾಡ್ಯಾಳವ ನಿನ್ನ ಮಗಳು, ಭಯಂಕರ ಪುಣ್ಯ ಮಾಡ್ಯಾಳ ನಮಗೆ. ಆ ನಂತರ ನಿಮ್ಮ ಮಗಳು ಒಬ್ಬ ರೈತರ ಮನೆಗೆ ಕೊಟ್ಟಿರ್ತೀರಿ, ಆ ತಾಯಿಗೆ ಏನಂತ ಕರೀತಾರೆ, ಯಪ್ಪ ಮುಂಜಾನೆ ಅದನ್ನ 50 ರೊಟ್ಟಿ ಬೆಳಿಬೇಕು, 4 ಎಮ್ಮೆ ಹಿಂಡಬೇಕು, ಒಂದು 10 ಮಂದಿ ಬುತ್ತಿ ಕಟ್ಟಬೇಕು, ಮುಂಜಾನೆ 5 ಗಂಟೆಗೆ ಗೆದ್ದು ರಾತ್ರಿ 12 ಗಂಟೆ ತನಕ ಆ ತಾಯಿಗೆ ಬಿಡುನು ಏರಂಗಿಲ್ಲ ನೋಡು. ಎಷ್ಟರ ಕಷ್ಟ ಐತಿವ ನಿನ್ನ ಮಗಳಿಗೆ ಅಂತಾರೆ. ಎಷ್ಟರ ಕಷ್ಟವ ನಿನ್ನ ಮಗಳಿಗೆ, ಒಂದೀಟು ಕೂಡ ಬಿಡು ಇಲ್ಲಲ್ಲ, ಎಷ್ಟರ ಕಷ್ಟ ಐತವ, ಎಂತ ಮನೆಗೆ ಕೊಟ್ಟಿವ ನಿನ್ನ ಮಗಳು, ಎಷ್ಟರ ಕಷ್ಟ ಪಡ್ಬೇಕು ನಿನ್ನ ಮಗಳ ಅಂತಾರ ಅನ್ನೋದಿಲ್ರ. ಇದು ಮುಗಿತಿದ್ದಲ್ಲಿ ಮುಗಿದ ಮ್ಯಾಗ ಒಂದು 10 ವರ್ಷ ಬಿಡುದು, ಒಂದು 10 ವರ್ಷ 15 ವರ್ಷ ಬಿಡುದು, ಬಿಟ್ಟ ಮ್ಯಾಗ ಪುಣ್ಯವಂತರು ಅಂದಿರ್ತಾರಲ್ಲ ಅವ್ರು ಹೋಗಿ ನೋಡ್ರಿ ನೀವು, 45 kg ಇದ್ದಾರೆ 85 kg ಆಗಿರ್ತಾರೆ 15 ವರ್ಷದಾಗ. ಆ ನಂತರ BP ಶುಗರ್ ಕೂಡ 35 ವರ್ಷಕ್ಕೆ ಬಂದ್ಬಿಡ್ತಾವ, ಮತ್ತೆ ಕೆಲಸನ ಮಾಡಂಗಿಲ್ಲ. ಇಲ್ಲೇ ನೀವು ರೊಟ್ಟಿ ಬೇಡವ್ರ ಮನೆಗೆ ಕೊಟ್ಟಿರ್ತಾರೆ ನೋಡು, 80 ವರ್ಷ ಆದ್ರೆ 18 ವರ್ಷದ ಸಣ್ಣ ಹುಡುಗಿದ್ದಂಗೆ ಇರ್ತಾವ. ಕಾಲು ನೋವು ಇರಂಗಿಲ್ಲ, ಕೈ ನೋವು ಇರಂಗಿಲ್ಲ, ಕಣ್ಣು ಸ್ವಚ್ಛ ಕಾಣ್ತಾವು, ಏನು ಒಬಿಸಿಟಿ ಇರಂಗಿಲ್ಲ, ಏನು ಇರಂಗಿಲ್ಲ. ಯಾಕೆ ಮುಂಜಾನೆ ಸಂಜೆ ಮಟ್ಟ ದುಡಿದು ತನ್ನ ಮನೆ ಕೆಲಸ ತಾ ಮಾಡ್ತಾಳೆ, ಮಂದಿ ಮನೆ ಕೆಲಸ ಅಲ್ಲಲ್ಲ. ಹಿಂಗ
ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಯಾಕಂದ್ರೆ ಅಂತಂದ್ರೆ ಯಾರು ಕಷ್ಟಪಟ್ಟು ದುಡಿತಾರೋ ದುಡಿದವರು ಮನಸ್ಸು ಕೈಲಾಸದಂಗಿರ್ತೈತಿ, ದೇಹ ಕೈಲಾಸದಂಗಿರ್ತೈತಿ, ಭಾವ ಕೈಲಾಸದಂಗಿರ್ತೈತಿ. ಅವ್ರು ಯಾರು ಕಷ್ಟಪಟ್ಟು ಕಾಯಕ ಮಾಡ್ತಾರೋ ಆ ಕಾಯಕ ಮಾಡಿದವನ ಮನಸ್ಸು ಭಾಳ ಚಲೋ ಇರ್ತೈತಿ, ಅವನ ದೇಹ ಚಲೋ ಇರ್ತೈತಿ, ಅವನು ನಿರೋಗಿಯಾಗಿರ್ತಾನೆ, ಅವನ ಭಾವ ಚಲೋ ಇರ್ತೈತಿ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ, ಅದೇ ಕೆಂದಡೆ ಆತನ ತನುಶುದ್ಧ, ಆತನ ಮನಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಆತನ ಮನೆ ಅಂಗಳವೇ ವಾರಣಾಸಿ. ಅಂತಪ್ಪ ಸದ್ಭಕ್ತನ ಮನೆಯ ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮ ಜಗತ್ಪಾವನ ಕಾಣ ಕೂಡಲ ಸಂಗಮ ದೇವ. ನಮ್ಮಂತ ಸ್ವಾಮಿಗಳು ನಿಮ್ಮ ಮನೆಗೆ ಬಂದ್ರಿ ಅಂತಂದ್ರೆ ನಮ್ಮ ಮನೆ ಪವಿತ್ರ ಆತ ಅಂತ ಹೇಳಿದ್ರಿ. ನಮ್ಮ ಮನೆ ಪವಿತ್ರ ಆತು ಯಾಕಂದ್ರೆ ನಾವು ಅಪ್ಪಗಳು ಬಂದ್ಗಳ ಮನೆ ಎಲ್ಲ ಪವಿತ್ರ ಆತ. ನಿಮ್ಮ ಭಾವ ಚಲೋ ಐತಿ, ಸದ್ಭಾವನೆ. ಈಗ ನಾವು ಸ್ವಾಮಿಗಳು ಪವಿತ್ರ ಆಗ್ಬೇಕಲ್ಲ ಒಂದೊಂದ್ಸಲ. ಕಾವಿ ಹುಟ್ಟಂತ ಸ್ವಾಮಿಗಳು ಪವಿತ್ರ ಆಗ್ಬೇಕಾದ್ರೆ ಏನಂತಾರೆ ಬಸವಣ್ಣನವರು? ಕಾಯಕ ಮಾಡ್ತಕ್ಕಂಥ ನಿಷ್ಠೆಯಿಂದ ಕಾಯಕ ಮಾಡ್ತಕ್ಕಂಥ ರೈತನ ಮನೆಯಲ್ಲಿ ಹೊಕ್ಕು. ಆ ರೈತನ ಮನೆಗೆ ಹೋಗಿ, ಅಪ್ಪ ನಿನ್ನ ಮನ್ಯಾಗ ಒಂದೊತ್ತು ಲಿಂಗ ಪೂಜೆ ಮಾಡ್ತೀನಿ, ನೀ ಕೊಟ್ಟ ಪ್ರಸಾದನ ಊಟ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ನ ಮನೆಯಲ್ಲಿ ಹೊಕ್ಕು. ಅವನಲ್ಲಿ ಮನೆಯಲ್ಲಿ ಹೊಕ್ಕು, ಕರಿಲಿಲ್ಲ ಅಂದ್ರೆ ಹೋಗ್ಬೇಕಂತಾರೆ ಬಸವಣ್ಣವ್ರು. ಹೋಗುದಂದ್ರೆ ಏನು? ಕರಿಲಾರ್ದು ಹೋಗುದು. ಅವನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿ, ಲಿಂಗ ಪೂಜೆ ಮಾಡಿ. ನೋಡಪ್ಪ ಲಿಂಗ ಪೂಜೆ ಮಾಡಕ್ಕಟ್ಟ ಅವಕಾಶ ಕೊಡ, ನಿನ್ನ ಮನೆಯೊಳಗ ಬೆವರು ಸುರಿಸಿ ದುಡಿತಿ, ನೀನೇನು ಪ್ರಸಾದ ಕೊಡ್ತಿ ಆ ಪ್ರಸಾದನ ಪಾವನ ಹಾಕ್ತೇನೆ. ಲಿಂಗಾರ್ಚನೆ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿ ಜಂಗಮ ಜಗತ್ಪಾವನ, ಅವನು ಜಗತ್ಪಾವನ ಹಾಕನಂತೆ ಅಂತ ದುಡಿಯವನ ಮನೆಯಲ್ಲಿ ಪ್ರಸಾದ ಮಾಡಿದ್ರು. ಅದು ಕೇಳಿಕೊಂಡು ಪ್ರಸಾದ ಮಾಡಿದ್ರು. ಅಂದ್ರೆ ಜಂಗಮನನ್ನೇ ಪಾವನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಎದರಲ್ಲಿ ಐತಿ ಅಂತಂದ್ರೆ ನಿಷ್ಠೆಯಿಂದ ಕಾಯಕ ಮಾಡ್ತಕ್ಕಂಥ ವ್ಯಕ್ತಿಯಲ್ಲೈತಿ. ಅವನೇ ರೈತ, ಆತನ ತನು ಶುದ್ಧ. ಮಂದಿಗಿಂದಿ ಚಾಡಿಗಿಡಿ ಏನು ಕೇಳಕ್ ಹೋಗುದಿಲ್ಲ ನಾವು. ಅವಂದ ಒಂದು ರಗಡಾಗೈತೆ, ಮಂದಿ ಸುದ್ದಿ ತಗೊಂಡು ಏನ್ ಮಾಡೋದೈತಿ? ಯಾರಿಗೆ ಕೆಲಸ ಇರಂಗಿಲ್ಲ, ಮುಂಜಾನೆ ಸಂಜೆ ಮಟ್ಟ ಬೇರೆ ಮಂದಿ ಸುದ್ದಿನ ಮಾತಾಡೋದು. ಮಂದಿ ಸುದ್ದಿ ಮತ್ತೆ ಚಾ ಕುಡಿಸ್ಕೊಂಡ್ರು ಸುದ್ ಮತ್ತೆ ಇನ್ನಟ್ ಹೇಳು ಅಂತ. ನಮಗೇನು ಹಾಕಿರಂಗಿಲ್ಲ. ಆಗದವ್ರ ಸುದ್ದಿ ಹೇಳಾಕತ್ರ ಅಂದ್ರೆ ಸಂಜೆ ಮಟ್ಟ ಹೇಳಿದ್ರು ಬೇಸರ ಆಗಂಗಿಲ್ಲ. ಇನ್ನಟ್ ಹೇಳು ಅಷ್ಟು ಟೇಸ್ಟ್ ಇರ್ತೈತಿ ಮಂದಿ ಬಗ್ಗೆ ಚಾಡಿ ಕೇಳೋದಂತ. ಕೆಲಸ ಇರಂಗಿಲ್ಲ. ಅದಕ್ಕಾಗಿ ಯಾರು ಕೆಲಸ ಮಾಡ್ತಾರಲ್ಲ ಆ ಕೆಲಸ ಮಾಡೋರು ಏನೈತಲ್ಲ ಅವ್ರಿಗೆ ಮುಂದೆ ಮಂದಿ ಸುದ್ದಿ ಮಾತಾಡಕ್ಕೆ ಅವಕಾಶನೇ ಇರಂಗಿಲ್ಲ. ಮುಂಜಾನೆ ದುಡಿತಾನೇ ಇರ್ತಾನತ. ಅದಕ್ಕೆ ಅವನ ಮನ ಶುದ್ಧವಾಗಿರ್ತೈತಿ, ಆತನ ತನು ಶುದ್ಧವಾಗಿರ್ತೈತಿ, ಕಾಯಕ ನಿರೋಗಿ ಆಗಿರ್ತೈತಿ. ಅದಕ್ಕೇನೆ ಬಸವಣ್ಣವ್ರು ಕಾಯಕವೇ ಕೈಲಾಸ ಅಂತ ಕರೆದಾರೆ. ಅದಕ್ಕಾಗಿ ಏನು ಅಷ್ಟು ಕಷ್ಟಪಟ್ಟು ದುಡಿತಾನಲ್ಲ, ದುಡಿತಕ್ಕಂಥ ವ್ಯಕ್ತಿಯೇ ಅವನು ನಿಶ್ಚಯವಾಗಿ ಕೂಡಲ ಸಂಗಮ ದೇವ. ಅವನೇ ನಿಶ್ಚಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ರೈತ ಅಂತಂದ್ರೆ ಈ ದೇಶದ ದೊಡ್ಡ ಶಕ್ತಿ ಅಂತ ಯಾಕೆ ಕರೆದಾರೆ ಅಂದ್ರೆ ಎಲ್ಲರಿಗೂ ಅನ್ನ ಹಾಕ್ತಾನೆ, ಅದು ಎಲ್ಲರಿಗೂ ಗೊತ್ತೈತೆ. ಆದ್ರೆ ಇವತ್ತ ರೈತನ ಮಕ್ಕಳಿಗೆ ಹೆಣ್ಣು ಕೊಡವಲ್ರಿ, ರೈತನ ಮನೆಗೆ ಹೆಣ್ಣ ಕೊಡವಲ್ರಿ ರೈತನ ಮಕ್ಕಳು. ಯಾಕಂದ್ರೆ ನನ್ನ ಮಗಳು ದುಡಿಬೇಕಾಗತ್ತೆ, ನನ್ನ ಮಗಳು ಸಗಣಿ ಬೆಳಿಬೇಕಾಗತ್ತೆ, ನನ್ನ ಮಗಳು ರೊಟ್ಟಿ ಬೆಳಿಬೇಕಾಗೈತಿ, ನನ್ನ ಮಗಳು ಆಕಳ ಎಮ್ಮೆ ಸಗಣಿ ಉಚ್ಚಿ ಬೆಳಿಬೇಕಾಗತ್ತೆ. ಅದಕ್ಕೆ ಒಲ್ಲೆ ಅಂತಾರೆ. ಆದ್ರೆ ಒಂದ್ ತಿಳ್ಕೊಡ್ರಿ, ಯಾರು ಆಕಳ ಉಚ್ಚಿ ಸಗಣಿ ಕೈಲೇ ಬೆಳಿತಾರ ಅವ್ರು ವಾಸನೆ ಬೆಳಿದೆ ಅವ್ರಿಗೆ ಕ್ಯಾನ್ಸರ್ ಬರಂಗಿಲ್ಲ. ಅವ್ರು ಏನಾದ್ರು ಚರ್ಮ ರೋಗ ಇತ್ತಂದ್ರೆ ಎಲ್ಲ ಚರ್ಮ ರೋಗ ಹೋಗ್ತಾವ. ಆಕಳ ಸಗಣಿ ಕೈಯಿಂದ ಉಚ್ಚಿ ಬಿಟ್ರೆ, ಆಕಳ ಸಗಣಿ ಇಲ್ಲೆಲ್ಲ ಹಚ್ಚಿಬಿಟ್ರೆ ಅಷ್ಟು ಹೋಗ್ಬಿಡ, ತದ್ದಗಿದ್ದೆಲ್ಲ ಹೋಗ್ತಾವ. ಅಗದಿ ಶುದ್ಧ, ಯಾವ ರೋಗನೂ ಬರಂಗಿಲ್ಲ. ಆಕಳ ಮೂತ್ರದ ವಾಸನೆ ಕುಡಿದ್ರೆ, ಸಗಣಿ ಎಲ್ಲ ಕೈ ಎಲ್ಲ ಹಚ್ಚಿದ್ರೆ ಯಾವ ರೋಗನೂ ಬರಂಗಿಲ್ಲ. ಅದಕ್ಕೇನೆ ಅವರು ಆಕಳ ಸಗಣಿ ಉಚ್ಚಿ ಬೆಳತಕ್ಕಂಥ ತಾಯಿಂದ್ರ ಮನ್ಯಾಗ ಇವತ್ತು ವಯಸ್ಸಾದ ನಿಮ್ಮ ತಾಯಿಗಳೆಲ್ಲ ನೋಡೋದನ್ನ ಮಾಡ್ಯಾರ. ಅವರು ಎಷ್ಟು ನಿರೋಗಿಯಾಗಿದ್ರು, 90 ವರ್ಷ 100 ವರ್ಷ ಆದ್ರು ಕಣ್ಣು ಕಾಣ್ತಿದ್ರು. ಒಂದೀಟು ಸುಮ್ಮನೆ ಕುಂಡಿರ್ತಿದ್ರು, ಏನು ಹೆಚ್ಚುದರ ಮಾಡ್ತಿದ್ರು, ತೊಳೆದರ ಮಾಡ್ತಿದ್ರು, ಸುಮ್ಮನೆ ಕುಂಡ್ರಂಗಿಲ್ಲ. ಅವ್ರು ಏನಾರ ಒಂದು ಕೆಲಸ ಮಾಡ್ತಿರ್ತಾರ. ಅಂತದೊಂದು ಕಾಯಕ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿರೋಗಿ ಆಗಿರ್ತಾರೆ. ಅದಕ್ಕೆ ಇವತ್ತು ನಾವೆಲ್ಲ ಐಷಾರಾಮಿ ಜೀವನ ಅಂತ ತಿಳ್ಕೊಂಡೇಳಿ ಬೆಂಗಳೂರಾಗಿರ್ಬೇಕು, ನನ್ನ ಅಳಿಯ ಅಂತ ಬೆಂಗಳೂರಾಗಿರ್ಬೇಕು. ಬೆಂಗಳೂರಾಗಿತ್ತವ್ ಕೊಡ್ತೀನಿ ನನ್ನ ಗಂಡನ ಅಂತಾರೆ, ನನ್ನ ಮಗಳು ಕೊಡ್ತೀನಿ ಅಂತಾರೆ. ಅವ ಬೆಂಗಳೂರ ಪ್ಯೂನ್ ಇದ್ರು ಪರವಾಗಿಲ್ಲ, ಬೆಂಗಳೂರ ಕೊಡೋಣ ಅಂತಾರೆ ಚೆನ್ನಾಗಿ. ಅಲ್ಲಿ ಏನು ಚಲೋ ಹಾಲು ಸಿಗಂಗಿಲ್ಲ, ಚಲೋ ತುಪ್ಪ ಸಿಗಂಗಿಲ್ಲ, ಚಲೋ ರೊಟ್ಟಿ ಸಿಗಂಗಿಲ್ಲ, ಚಲೋ ಗೋಧಿ ಸಿಗಂಗಿಲ್ಲ. ಎಲ್ಲ ಸುಮಾರು ಗೋಧಿ ಹಿಟ್ಟು, ಸುಮಾರು ಹಾಲು, ಎಲ್ಲ ಸುಮಾರು ತರಕಾರಿ ಇದ್ರಾಗಿಂದ ಗಟರ್ದಂಗೆ ನೀರಾಗಿ ಎದ್ದೆದ್ದು ತೆಗೆದಿರ್ತಾರೆ. ಅಂಥವೆಲ್ಲ ಏನೇನು ಆರೋಗ್ಯಪೂರ್ಣ ಅಂತ ಆಹಾರ ಏನೂ ಸಿಗಂಗಿಲ್ಲ. ಅಂತ ಸಿಟಿ ನನ್ನ ಮಕ್ಕಳು ಕೊಡ್ತೀನಿ ಅಂತ. ಒಂದು 10 ವರ್ಷದೊಳಗೆ 15 ವರ್ಷದಾಗ ಅವರು ಶುಗರ್ ಹಚ್ಕೊಂಡು ಬರಲಿಲ್ಲ ಅಂದ್ರೆ ಕೇಳ್ರಿ ನಿಮ್ಗೆ. ಯಾಕಂದ್ರೆ ಏನು ಕೆಲಸನೇ ಇರಂಗಿಲ್ಲ. ಅತಿ ಜಂಕ್ ಫುಡ್ ತಿನ್ನೋದು, ದಿನ ಸಾಯಂಕಾಲಕ್ಕೆ ಅಷ್ಟೇ ಚೇಂಜ್ ಅಂತಂದು ಇದಕ್ಕೆ ಹೋಗೋದು, ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗೋದು, ಅಡಿಗೆನ ಮಾಡುವಂಗಿಲ್ಲ.
ಮತ್ತೆ ಬರಬಾರದಾಕ ರೋಗವೆಲ್ಲ. ಅದಕ್ಕಾಗಿ ಆ ಭ್ರಮೆಯಿಂದ ನಾವು ಹೊರಗೆ ಬರ್ರಿ, ಆ ಭ್ರಮೆಯಿಂದ ಹೊರಗೆ ಬರ್ರಿ. ಯಾರಾದ್ರೂ ನಿಮ್ಮಲ್ಲಿ ಕೋಟಿಗಟ್ಟಲೆ ರೊಕ್ಕ ಇದ್ದಂದ್ರೆ 50 ಎಕರೆ ಹೊಲ ಮಾಡ್ರಿ, ಅಲ್ಲೊಂದು ಫಾರ್ಮ್ ಹೌಸ್ ಕಟ್ರಿ, 10 ಆಕಳ ಕಟ್ರಿ. ಮಕ್ಕಳಿಗೆಲ್ಲ ಶಿಕ್ಷಣದ ಜೊತೆಗೆ ಅವ್ರಿಗೆ ಒಂದಿಷ್ಟು ಆಕಳ ಸಗಣಿ ಬೆಳ್ಯಾಕ ಹಚ್ಚ್ರಿ, ಅಚ್ಚು ಬೆಳ್ಯಾಕ ಹಚ್ಚ್ರಿ. ಇಲ್ಲೊಬ್ಬ USA ದಿಂದ ಬಂದಾರ, ಅಮೆರಿಕದಿಂದ ಬಂದಾರ, ಕೋಟಿಗಟ್ಟಲೆ. ಅವ್ರದ್ದು ಯಾವುದೋ ಒಂದು ಮೈಕ್ರೋಸಾಫ್ಟ್ ಕಂಪನಿ ಐತೆ, ಬಿಲ್ ಗೇಟ್ಸ್, ಅದಲ್ಲಿ ವೈಸ್ ಚೇರ್ಮನ್ ಅದಾರ. ಅವರು ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಪಗಾರ ಐತೆ ಅವರಿಗೆ. ಅವ್ರು ಇಲ್ಲಿ ಬಂದು ಕೃಷಿ ಮಾಡಕತ್ತಾರೆ 50 ಎಕರೆ ಹೊಲ ತಗೊಂಡು. ಇಲ್ಲಿ ವರ್ಕ್ ಫ್ರಮ್ ಹೋಮ್ ತಗೊಂಬಂದು ಇಲ್ಲಿ ದೊಡ್ಡದೊಂದು ಫಾರ್ಮ್ ಹೌಸ್ ಕಟ್ಟಿ ಅಲ್ಲಿ ಆಕಳ ಸಾಕ್ಯಾರ, 50-60 ಆಕಳ. ಅವ್ರ ಮನ್ಯಾಗ ತಂದೆ ತಾಯಿ ಆಕಳ ಸಾಕ್ತಿದ್ರಂತ, ಅದು ನೆನಪಾಗಿ ಈಗ ಆಕಳ ಸಾಕಕತ್ತಾರ ಅವ್ರು. ಇದು ಶುದ್ಧವಾದ ಹಾಲು, ಶುದ್ಧವಾದ ತುಪ್ಪವನ್ನು ಕೊಡ್ತಾರೆ ಸಮಾಜಕ್ಕೆ ಅವರು. ಇದೊಂದು ದೊಡ್ಡ ಸಮಾಜದ ಸೇವೆ ಇದೆ. ಅದಕ್ಕಾಗಿ ದುಡ್ಡು ಬಹಳ ರೊಕ್ಕ ಇದ್ದವ್ರು ಏನೈತಲ್ಲ, ಒಂದು 50 ಎಕರೆ ಹೊಲ ತಗೊಂಡು ನೀವು ದೊಡ್ಡ ಫಾರ್ಮ್ ಹೌಸ್ ಮಾಡಿ ಆಕಳ ಸಾಕ್ರಿ. ಇದ್ದವ್ರಂತೂ ಅದನ್ನು ಮಾಡಬೇಕು, ಯಾರು ಹೊಲ ಇದನ್ನು ಮಾಡಬೇಕು. ಆದ್ರೆ ನೀವು ಬಡ ರೈತರಿಗೆ ಕೊಡ ಅಂತ ಹೇಳಂಗಿಲ್ಲ ನಾನು. ರೈತನಿಗೆ ಕೊಡ್ರಿ, ಹೊಲ ಮನಿ ಮಾಡೋರಿಗೆ ಕೊಡ್ರಿ. ಬರೀ ಏನು ಮಾಡ್ಲಾರ್ದೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋಕೊಂತ ಹೋಗ್ಬಿಟ್ವಿ ಅಂತಂದ್ರೆ, ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಉತ್ಪಾದನೆ ಮಾಡೋಕ್ಕಾಗಂಗಿಲ್ಲ. ಉತ್ಪಾದನೆ ಮಾಡುವಂತ ವ್ಯಕ್ತಿಗೆ ಏನೈತಲ್ಲ, ನಮ್ಮ ಮಗಳು ಕೊಡಬೇಕು, ಉತ್ಪಾದನೆ ಮಾಡಿ ಕೈಯಿಂದ ಉತ್ಪಾದನೆ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ರೈತನ ಮಕ್ಕಳಿಗೆ ಹೆಣ್ಣು ಕೊಡುವಲ್ಲರಾಗ್ಯಾರ ಈಗ. ಮತ್ತು 40 ವರ್ಷ ಆಗ್ಯಾವ, ಅವರೆಲ್ಲ ಪಾದಯಾತ್ರೆ ಮಾಡಕತ್ತಾರ ರೈತನ ಮಕ್ಕಳೆಲ್ಲರೂ. ಮಲೆ ಮಹದೇಶ್ವರಿಗೆಪ್ಪ ನಮಗೆ ಹೆಣ್ಣು ಕೊಡ್ಸಂತ ತಿಳ್ಕೊಂಡು ಹೇಳಿ. ಅದಕ್ಕಾಗಿ ಕಲಿತಂತ ಹೆಣ್ಣು ಮಕ್ಕಳಾದಂಥವ್ರು, ಕಲಿತಂತ ಹೆಣ್ಣು ಮಕ್ಕಳಾಗಿ ಕಲೀರಿ. ನೀವು ಕಲಿಯಕ್ ಬೇಡ ಅನ್ನಂಗಿಲ್ಲ, ನೌಕರಿ ಇದ್ದವನ ಬೇಕಂತ ಅನ್ನಕ್ ಹೋಗ್ಬೇಡ್ರಿ. ಒಂದು 50 ಎಕರೆ ನೀರಾವರಿ ಹೊಲ ಇದ್ದವಂಗ ಯಾಕೆ ಹೆಣ್ಣು ಕೊಡಬಾರ್ದು ಹೇಳ್ರಿ? ಅವನು ಕಾರ್ ಗಾಡಿನೇ ಇಟ್ಟಿರ್ತಾನ. ಮತ್ತು ಅವನು 50 ಎಕರೆ ಹೊಲ ನೀರಾವರಿ ಇದ್ರೆ ಕಾರ್ ಗಾಡಿ ಇಟ್ಟಿರಂಗಿಲ್ಲನ, ಇಟ್ಟಿರ್ತಾನ. ಮತ್ತು ಚಲೋ ಹಾಲು ಸಿಗ್ತೈತಿ, ಚಲೋ ತುಪ್ಪ ಸಿಗ್ತೈತಿ, ಚಲೋ ತರಕಾರಿ ಸಿಗ್ತೈತಿ, ಚಲೋ ಬೆಣ್ಣೆ ಸಿಗ್ತೈತಿ. ಮಕ್ಕಳೆಲ್ಲ ಪೌಷ್ಟಿಕವಾಗಿ ಬೆಳಿತಾರೆ, ನಿರೋಗಿಗಳಾಗಿ ಬೆಳಿತಾರೆ. ಮಕ್ಕಳು ಪೌಷ್ಟಿಕವಾಗಿ ಆಹಾರ ಊಟ ಮಾಡಿದ್ರೆ ಅಂದ್ರೆ ಬ್ರೈನ್ ಚಲೋ ಬರ್ತೈತಿ. ಇಷ್ಟೆಲ್ಲ ಚಲೋ ಇರೋದ್ನಾಗ ಸುಮಾರು ಆಹಾರ ಬೆಂಗಳೂರಿಗೆ ಹೋಗೋಣ ಅಂತ ಕರೀತಾರೆ. ಅದಕ್ಕೆ ಆ ಭ್ರಮೆಯಿಂದ ದಯವಿಟ್ಟು ಹೊರಗಡೆ ಬರ್ರಿ. ಇವತ್ತು ದೊಡ್ಡ ಸಮಸ್ಯೆ ಅಂದ್ರೆ ರೈತರ ಮಕ್ಕಳಿಗೆ ಹೊಲ ಮಾಡ್ತಾನಂತಂದ್ರೆ ಅವಾಗ ನೌಕರಿ ಕೊಡಂಗಿಲ್ಲ, ಇದು ಹೆಣ್ಣು ಕೊಡಂಗಿಲ್ಲ. ಅಂಥದ್ದು ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಅದು ಬಂದೈತಿ. ನೀವು ದುಡಿಯಾಕ ತಯಾರಾಗಬೇಕು, ದುಡಿಬೇಕು. ದುಡಿದ್ರೆ ಆರೋಗ್ಯ ಚಲೋ ಉಳಿತೈತಿ, ದುಡಿದ್ರೆ ಮನುಷ್ಯ ಫ್ರೆಶ್ ಆಗಿರ್ತಾನೆ. ಅದಕ್ಕೆ ಈಗ ಒಂದು 10 ಸುತ್ತ ಒಳಗೆ ಜಡಗ್ರಾಮ ಮಕ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಪೌಷ್ಟಿಕ ಆಹಾರನೇ ಇರಂಗಿಲ್ಲ ಅವ್ರಿಗೆ. ಒಂದು ಅರ್ಧ ತಾಸು ಓದಿದ್ರೆ ಕಣ್ಣು ಉಸ್ತಾ ಒಂದು ಮಕ್ಕೊಂಡು ಬಿಡ್ತಾರೆ. 18 ವರ್ಷ ಇರಂಗಿಲ್ಲ, ಚಶ್ಮಾ ಬಂದೇ ಬಿಡ್ತಾವೆ ಆಗ್ಲೇ. ಯಾಕಂದ್ರೆ ಪೌಷ್ಟಿಕ ಆಹಾರನೇ ತಿಂದಿರಂಗ, ಬರೀ ಜಂಕ್ ಫುಡ್ ತಿಂದಿರ್ತಾರೆ. ಬರೀ ಅದೇನ ಗೋಬಿ ಮಂಚೂರಿ ಅಂತ ಆದಂತ ಇದಂತ ಅವೆಲ್ಲ ಅವು ಪಾನಿಪುರಿ ಅಂತ ಇವನ್ನ ತಿಂದ್ರೆ ಏನ್ ಶಕ್ತಿ ಬರೋದಂತ ಹೇಳ್ರಿ? ದುಡ್ಯಾಕ ಶಕ್ತಿ ಬರಂಗಿಲ್ಲ, ಓದಾಕ ಶಕ್ತಿ ಬರಂಗಿಲ್ಲ. ಅದಕ್ಕೆ ರೈತರ ಮನೆಗೆ ಹೋಗಿ ನೀವು ಹಾಲು ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ತುಪ್ಪ ಕೊಡ್ತಾರೆ. ಈ ರೈತರ ಕಲ್ದವ್ರ ಮನೆಗೆ ಹೋಗಿ ಬೆಳಗ್ಗೆ ಚಹಾ ಕೊಡ್ತಾರೆ. ಏನಾಗತ್ತೆ? ಈ ರೀತಿ ಆರೋಗ್ಯನೂ ಹಾಳು ಮಾಡ್ಕೊಂತೇವಿ, ಅದ್ರ ಜೊತೆಗೆ ನಮ್ಮ ಸಂಸ್ಕಾರವನ್ನು ಕಡಿಮೆ ಮಾಡ್ಕೊಂತೇವಿ. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಮತ್ತೆ ಈಗ ನಾವು ಎಲ್ಲಿ ಬರೋ ಮೂಲ ಸಂಸ್ಕೃತಿ, ನೀವು ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ವಿಜ್ಞಾನಿಗಳಾಗ್ರಿ, ಬೇಕಾದಾಗ್ರಿ, ಆದ್ರ ಮೂಲ ಸಂಸ್ಕೃತಿ ಏನೈತಲ್ಲ, ಕೃಷಿ ಸಂಸ್ಕೃತಿಯನ್ನ ನಾವು ಮರಿಬಾರ್ದು. 2 ಹೆಣ್ಮಕ್ಳಿದ್ರು ಒಬ್ಬರನ್ನ ನೌಕರದಾರ ಕೊಡ್ರಿ, ಒಬ್ಬರನ್ನ ರೈತರಿಗೆ ಕೊಡ್ರಿ. ಹಿಂಗ ಒಂದ್ ಏನಾದ್ರೂ ಮಾಡ್ಕೊಂಡಿತ್ತಂದ್ರೆ ಸಮಸ್ಯೆ ಬಗೆಹರಿತೈತಿ. ಇಲ್ಲ ಅಂದ್ರೆ ಬಗೆಹರಿಯಂಗಿಲ್ಲ. ಅವರೆಲ್ಲರೂ US ನಿಂದ ಬರಾಕತ್ತಾರ, ಅಮೆರಿಕದ ಇವರೆಲ್ಲ ಎಲ್ಲರೂ ತೆಗಿಯಕತ್ತಾರ. ಈಗ ನೋಡಿ ಬಂತೀಗ ಅಷ್ಟು ಬಂತೀಗ ಎಷ್ಟು ಮಂದಿ ನೌಕರಿ ತೆಗಿತಾರೆ ನೋಡಿ ಎಲ್ಲರೂ. ಅವರೆಲ್ಲ ಎಲ್ಲಿ ಹೋಗ್ಬೇಕು? ಅದ ಹೊಲ ಮಾಡಕ್ ಬಂದಿತ್ತಂದ್ರೆ, ಈಗ ಆಕಳ ಸಾಕಕ್ ಬಂದಿತ್ತಂದ್ರೆ ಹೋದ್ರೋಗ್ಲಿ ಬಿಡ, ನನ್ನ ಮೂಲ ಕೃಷಿ ಐತಿ, ಬದುಕ್ತೇನೆ ಅನ್ನೋದು ಧೈರ್ಯ ಇರ್ತೈತಿ. ಅದಕ್ಕಾಗಿ ಮೂಲ ಸಂಸ್ಕೃತಿಯನ್ನ ನಾವೆಂದು ಬಿಡಬಾರ್ದು. ದಯವಿಟ್ಟು ಎಲ್ಲರೂ ಯಾರು ರೊಕ್ಕ ಎಲ್ಲರೂ ಒಂದು 5 ಎಕರೆ 10 ಎಕರೆ ಹೊಲ ಮಾಡಿ